ಆಕ್ಚುಲಿ ಪದ್ಮಶ್ರೀ ಚೆಕ್ಅಪ್ ಮಾಡ್ಕೊಂಡಾಗ ಅರ್ನಿಯಾ ಅಂತ ಐಡೆಂಟಿಫೈ ಆಯ್ತು ರಿಪೋರ್ಟ್ಸ್ ಅಲ್ಲಿ. ಮತ್ತೆ ಅವರು ಡಾಕ್ಟರ್ ಬೇರೆ ಕಡೆ ಎಲ್ಲ ಅಡ್ವೈಸ್ ಮಾಡಿದ್ರು. ಫೈನಲಿ ಅಪೋಲೋ ಹಾಸ್ಪಿಟಲ್ ಹೋಗ್ಬೇಕು ಅಂತ ಡಿಸೈಡ್ ಆಗಿತ್ತು. ನಾನು ಹೇಳಿದೆ, ನನಗೆ ಒಂದು ರೆಫರೆನ್ಸ್ ಮುಖಾಂತರ ಇನ್ಫಾರ್ಮೇಶನ್ ಇತ್ತಿದ್ದು ಹಾಸ್ಪಿಟಲ್, ಇದು ಒಳ್ಳೆ ಹಾಸ್ಪಿಟಲ್ ಇದೆ, ಟ್ರೈ ಮಾಡೋಣ ಇಲ್ಲಿ ಅಂತ ಹೇಳಿ ಬಂದ್ವಿ. ಇಲ್ಲಿ ಇದು ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿದೆ ಸರ್. ಬೇರೆ ಕಂಪ್ಯಾರಿಟಿವ್ಲಿ ಬೇರೆ ಬಿಗ್ ಬಿಗ್ ಹಾಸ್ಪಿಟಲ್ಸ್ ಏನಿದಾವಲ್ಲ, ಕಾರ್ಪೊರೇಟ್ ಹಾಸ್ಪಿಟಲ್ ವಿ ಸೂಪರ್. ಒಂದು ಫೆಸಿಲಿಟೀಸ್ ಆಗಿರ್ಬೋದು, ಮತ್ತೆ ಡಾಕ್ಟರ್ಸ್ ಆಗಿರ್ಬೋದು, ಈ ನರ್ಸಸ್, ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ದಿಸ್ ಇಸ್ ಇನಫ್ ಫಾರ್ ದಿಸ್ ಕೈಂಡ್ ಆಫ್ ಡಿಸೀಸಸ್ ಅಂತ ನನಗೆ ಅನ್ಸುತ್ತೆ. ಮೋರ್ ದನ್ ಇನಫ್ ಆಕ್ಚುಲಿ. ದಿ ಬೆಸ್ಟ್ ಫೆಸಿಲಿಟಿ ದೇ ಆರ್ ಪ್ರೊವೈಡೆಡ್. ಅದನ್ನಂತ ಟ್ರೀಟ್ಮೆಂಟ್ ಆಗಿರ್ಬೋದು, ಡಾಕ್ಟರ್ಸ್ ಜೊತೆ ಪೇಷಂಟ್ ವಿತ್ ಡಾಕ್ಟರ್ ಟ್ರೀಟ್ಮೆಂಟ್, ಮತ್ತೆ ಆ ಏನ್ ಎನ್ವೈರನ್ಮೆಂಟ್ ಏನ್ ಕ್ರಿಯೇಟ್ ಮಾಡಿದಿರಲ್ಲ, ಅದು ತುಂಬಾ ಸೂಪರ್ ಆಗಿದೆ. ತುಂಬಾ ಇಷ್ಟ ಆಯ್ತು ಆಕ್ಚುಲಿ. ನಮಗೆ ಬೇರೆ ರೆಫರ್ ಮಾಡ್ಲಿಕ್ಕೂ ನನಗೆ ತುಂಬಾ ಖುಷಿ ಆಯ್ತು ಆಕ್ಚುಲಿ. ಹಾಗಾಗಿ ಇವ್ರಿಗೆ ಹೇಳಿದೆ, ಎಂತ ಹೇಳಪ್ಪ, ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳ ಕಡೆ ಏನು ಹೋಗೋ ಅವಶ್ಯಕತೆ ಇಲ್ಲ, ಅದೇನಂತ ಮೇಜರ್ ಇದಲ್ಲ, ನೋಡೋಣ ಇಲ್ಲೇ ಟ್ರೈ ಮಾಡೋಣ, ಕನ್ವೀನಿಯಂಟ್ ಆಗುತ್ತೆ. ಇವ್ರದ್ದು ಮನೆ ಬಂದು ಬಸವನಗುಡಿ ರೆಫರೆನ್ಸ್ ಮುಖಾಂತರ ಬಂದ್ರು ತುಂಬಾ ನಾವು ಅನ್ಕೊಂಡಿದ್ದೇವೆ ಅದಕ್ಕಿಂತ ಜಾಸ್ತಿ ನಮ್ಮ ಎಕ್ಸ್ಪೆಕ್ಟೇಷನ್ ಗಿಂತ ಚೆನ್ನಾಗಿ ಫೆಸಿಲಿಟೀಸ್ ಇದೆ. ಅದು ತುಂಬಾ ಖುಷಿ ಆಯ್ತು ಸರ್. ಟ್ರೀಟ್ಮೆಂಟ್ ಆಗಿರ್ಬೋದು ಎಲ್ಲದೂ ಅಂದ್ರೆ ವಿತಿನ್ 1.5 ಡೇ ನಲ್ಲೇ ನಮ್ದು ಆಪರೇಷನ್ ಕಂಪ್ಲೀಟ್ ಆಗಿ ಡಿಸ್ಚಾರ್ಜ್ ಆಗೋ ಮಟ್ಟಕ್ಕೆ ಬಂತು. ಕೆಲವು ಕಡೆ ಎಲ್ಲ ತುಂಬಾ ಪ್ರೋಸೆಸ್, ಲೆಂತಿ ಪ್ರೊಸೀಜರ್, ಮತ್ತೆ ಹಿಡನ್ ಕಾಸ್ಟ್ ಎಲ್ಲ ಇರ್ತದೆ, ಸಿಕ್ಕಾಪಟ್ಟೆ ಇರುತ್ತೆ ಸರ್. ಅವ್ರು ಹೇಳೋದೇ ಬೇರೆ, ಯಾವ್ದೆಲ್ಲ ರೇಟಿಂಗ್ ಕೊಡೋದಿಲ್ಲ. ಬಟ್ ಇಲ್ಲಿ ಅವ್ರು ಏನ್ ಹೇಳಿದಾರೆ ಅದೇ ಅಷ್ಟೇ ಚಾರ್ಜಸ್. ಮತ್ತು ವಿತ್ ಆಲ್ ಕಾರ್ಪೊರೇಟ್ ಕಂಪನಿಗಳು ಅಥವಾ ಕಾರ್ಪೊರೇಟ್ ಹಾಸ್ಪಿಟಲ್ಗಳು ಏನ್ ಫೆಸಿಲಿಟಿ ಕೊಡ್ತಾರೋ ಅದೆಲ್ಲ ಫೆಸಿಲಿಟೀಸ್ ಇಲ್ಲಿ ಇದೆ. ಇಟ್ ಲುಕ್ಸ್ ಲೈಕ್ ನಮ್ಗೆ ಮನೆಯಲ್ಲಿ ಇದೀವಿ ಆ ತರ ಟ್ರೀಟ್ಮೆಂಟ್ ಅಂತ ಫೀಲ್ ಆಯ್ತು ನಮಗೆ. ಅಟ್ಲೀಸ್ಟ್ ನಮ್ಗೆ ನೆಕ್ಸ್ಟ್ ಫರ್ದರ್ ಯಾರಾದ್ರೂ ನಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಯಾರಾದ್ರೂ ಕೇಳಿದ್ರೆ ರೆಫರ್ ಮಾಡ್ಲಿಕ್ಕೆ ನಮ್ಗೆ ಯಾರು ವೆರಿ ಓಕೆ. ಅದ್ರ ಬಗ್ಗೆ ನಮ್ಗೆ ತುಂಬಾ ಖುಷಿ ಇದೆ, ಅದ್ರ ಬಗ್ಗೆ ಹೇಳ್ಬೋದು ಅನ್ನೋದು. ಆಕ್ಚುಲಿ ಡಾಕ್ಟರ್ ಮೀಟ್ ಮಾಡಿದೆ, ಅವ್ರು ಹೇಳಿದ್ರು, ನೀವು ಡೋಂಟ್ ವರಿ, ನಾವು ನಮ್ಮ ಪೇರೆಂಟ್ಸ್ ಹೇಗೆ ನೋಡ್ಕೊಳ್ತೀವಿ ಆ ತರ ನಿಮ್ಗೆ ನೋಡ್ತಿದೀವಿ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತಾನೆ ಡಾಕ್ಟರ್ ಹರೀಶ್ ಗೌಡ ಅವ್ರು ಹೇಳಿದ್ರು. ಸೊ ಆ ಬೇಸಿಸ್ ಮೇಲೆ ನಾವು ಅಡ್ಮಿಷನ್ ಮಾಡಿ ವಿತಿನ್ ಡೇ 1.5 ಡೇ ನಲ್ಲಿ ಅದೆಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಗಿ ತುಂಬಾ ಖುಷಿಯಾಗಿದ್ದಾರೆ. ಕ್ಯೂರ್ ನೀಟಾಗಿ ರಿಕವರಿ ಆಗ್ತಿದ್ದಾರೆ. ಆಕ್ಚುಲಿ ಲೈಕ್ 5 ಸ್ಟಾರ್ ಟ್ರೀಟ್ಮೆಂಟ್ ಇದ್ದಂಗೆ ಇದೆಯಪ್ಪ ಇದೆಲ್ಲ. ಇಂಡಿವಿಜುವಲಿ ಕೆಲವೆಲ್ಲ ಸೆಮಿ ರೂಮ್ಸ್ ಎಲ್ಲ ಸೆಟ್ ಆಫ್ ರೂಮ್ಸ್ ಕೊಡ್ತಾರೆ, ಅಥವಾ ಕಾಂಬಿನೇಷನ್ ಆಫ್ 3 patients 4 patients. ಇಲ್ಲಿ ಇಂಡಿವಿಜುವಲಿ ಒಬ್ಬ ಪೇಷಂಟ್ ಗೆ ಒಂದು ರೂಮ್, ಅದು ಒಳ್ಳೆ ಮೋರ್ ದನ್ 3 ಸ್ಟಾರ್ 5 ಸ್ಟಾರ್ ಟ್ರೀಟ್ಮೆಂಟ್ ಇದೆ. ಸೊ ದಿಸ್ ಇಟ್ ಸೆಲ್ಫ್ ಈಸ್ ಇನಫ್ ಸರ್. ಕಾರ್ಪೊರೇಟ್ ಗಿಂತನೂ ಚೆನ್ನಾಗಿ ಕೊಟ್ಟಿದ್ದಾರೆ, ಕಾರ್ಪೊರೇಟ್ ಹಾಸ್ಪಿಟಲ್ಗಿಂತನೂ ಚೆನ್ನಾಗಿದೆ ಟ್ರೀಟ್ಮೆಂಟ್, ಹಾಸ್ಪಿಟಾಲಿಟಿ ಫೆಸಿಲಿಟೀಸ್ ಏನಿದೆಯಲ್ಲ ಪ್ರೊವೈಡ್ ಮಾಡೋದು, ನರ್ಸಿಂಗ್ ಆಗಿರ್ಬೋದು, ವೆಲ್ ಎಕ್ವಿಪ್ಡ್ ಲ್ಯಾಬ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ತುಂಬಾ ಖುಷಿ ಅನ್ನಿಸ್ತು. ನಾನೇ ಹೇಳಿದ್ದೆ, ನೆಕ್ಸ್ಟ್ ಯಾರೇ ಬಂದು ನಾನು ರೆಫರ್ ಮಾಡೋದು ಮಾಡ್ಲಿಕ್ಕೆ ನಮ್ಗೆ ಯಾವ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.